ಮಾಡ್ತಾರೆ. ಅಲ್ಲಿದ್ದಂತಹ ಐಪ್ರಾ ಬಂದರು ಅದನ್ನು ಅಭಿವೃದ್ಧಿಪಡಿಸ್ತಾರೆ. ಟೆಲ್ ಅವೀವ್ ನಗರ ಏನಿದೆ ಅದನ್ನು ಅಭಿವೃದ್ಧಿಪಡಿಸ್ತಾರೆ. ಹೀಗೆ ಯಹೂದಿಗಳು ನಿಧಾನವಾಗಿ ಪ್ಯಾಲೆಸ್ಟೈನ್ನಲ್ಲಿ ಬಲಿಷ್ಠವಾಗಿ ಬೆಳೆಯೋದಕ್ಕೆ ಶುರುವಾಗ್ತಾರೆ. ಇದು ಅರಬ್ಬರ ಒಂದು ನಿದ್ರೆಯನ್ನು ಕೆಡಿಸುತ್ತೆ. ಆದ್ದರಿಂದ ಈ ಒಂದು ಶ್ವೇತಪತ್ರದಲ್ಲಿ ಬ್ರಿಟನ್ ಅವರು ಏನು ಮಾಡ್ತಾರೆ ಅಂದರೆ, ಯಹೂದಿಗಳು ಭೂಮಿಯನ್ನು ಖರೀದಿಸಲು ಕೆಲವು ರೆಸ್ಟ್ರಿಕ್ಷನ್ಸ್ನ ಹಾಕ್ತಾರೆ. ಅದೇ ರೀತಿ ಇಮಿಗ್ರೇಷನ್ಸ್ ಅಂದರೆ ಪ್ಯಾಲೆಸ್ಟೈನ್ಗೆ ವಲಸೆ ಬರುವವರ ಸಂಖ್ಯೆ ಏನಿದೆ ಅದನ್ನು ತಗ್ಗಿಸಬೇಕು ಅಂತ ಅವ್ರು ಏನು ಮಾಡ್ತಾರೆ ಅಂದರೆ, 5 ವರ್ಷದಲ್ಲಿ 75,000 ಯಹೂದಿಗಳು ಮಾತ್ರ ಇಲ್ಲಿಗೆ ಇಮಿಗ್ರೇಟ್ ಆಗ್ಬೋದು, ವಲಸೆ ಬರ್ಬೋದು ಅನ್ನೋ ರೀತಿಯಲ್ಲಿ ರೆಸ್ಟ್ರಿಕ್ಷನ್ಸ್ ಮಾಡ್ತಾರೆ. ಈ ರೀತಿ ರೆಸ್ಟ್ರಿಕ್ಷನ್ಸ್ ಮಾಡಿ ಅವರು ಅರಬ್ಬರಿಗೆ ಸ್ವಲ್ಪ ಸಹಾಯ ಮಾಡೋ ರೀತಿಯಲ್ಲಿ ನಡ್ಕೊಳ್ತಾರೆ. ಇದಾದ ನಂತರ ಎರಡನೇ ಮಹಾಯುದ್ಧ ಶುರುವಾಗುತ್ತೆ. ಈ ಎರಡನೇ ಮಹಾಯುದ್ಧದಲ್ಲಿ ಅರಬ್ಬರು ಯುದ್ಧದಲ್ಲಿ